ಶ್ರೀಗುರುಭ್ಯೋ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ವ್ಯಾಕರಣಶಾಸ್ತ್ರ ಪ್ರವರ್ತಕರಾದ ಮುನಿತ್ರಯರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗಬೇಕು ಎಂಬ ದೃಷ್ಟಿಯಿಂದ ಪಾಣಿನಿಯ ಸೂತ್ರವನ್ನು ಸಂಸ್ಕರಿಸಿ ಭಟ್ಟೋಜಿ ದೀಕ್ಷಿತ ಎಂಬವರು ಸಿದ್ಧಾಂತ ಕೌಮುದಿಯನ್ನು ಬರೆದರು. ಅದನ್ನು ವಿದ್ಯಾರ್ಥಿಗಳಿಗೆ ಮತ್ತೂ ಸುಲಭವಾಗಬೇಕು ಎಂಬ ದೃಷ್ಟಿಯಿಂದ ವರದರಾಜ ಆಚಾರ್ಯರು ಲಘು ಸಿದ್ಧಾಂತ ಕೌಮುದಿ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ಈ ಲಘು ಸಿದ್ಧಾಂತ ಕೌಮುದಿಯಲ್ಲಿ ನಾವು ಸೂತ್ರ, ವೃತ್ತಿ, ಪ್ರಕರಣಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇವತ್ತು ಹಲ್ ಸಂಧಿ ಪ್ರಕರಣದಲ್ಲಿ ಅಥವಾ ವ್ಯಂಜನ ಸಂಧಿ ಪ್ರಕರಣದಲ್ಲಿ ಷ್ಟುತ್ವ ಸಂಧಿ ಅಂತ ಅದನ್ನು ನಾವಿವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ. ಹಿಂದಿನ 2 ತರಗತಿಗಳಲ್ಲಿ 2 ಸೂತ್ರಗಳನ್ನು ವೃತ್ತಿ ಸಹಿತ ಉದಾಹರಣೆ ಸಹಿತ ವಿವರಣೆ ಮಾಡಿದ್ದೇವೆ. ಸಂಸ್ಕೃತದಲ್ಲಿ ಸಂಧಿಗೆ ನಾಮಕರಣ ಮಾಡುವಾಗ ಯಾವ ವರ್ಣಗಳು ಆದೇಶವಾಗಿ ಬರ್ತದೆ ಎನ್ನುವ ಆಧಾರದಲ್ಲಿಯೇ ನಾಮಕರಣವನ್ನು ಮಾಡಿದ್ದು ಕಾಣ್ತೇವೆ ನಾವು. ಶ್ಚುತ್ವ ಸಂಧಿ ಅಂತ ಮೊದಲನೇ ಸಂಧಿಯನ್ನು ಹೇಳಿದ್ವಿ. ಶ್ಚುತ್ವ, ಶ್ಚು, ಶ, ಚ, ಛ, ಜ, ಝ, ಞ ಇದು ಆದೇಶವಾಗಿ ಬಂದರೆ ಅದು ಶ್ಚುತ್ವ ಸಂಧಿ ಆಗ್ತದೆ ಅಂತ. ಸ್ತೋಶ್ಚುನಾಶ್ಚುಹು ಎಂಬ ಸೂತ್ರ ಅದನ್ನು ವಿವರಿಸಿತು. ಆಮೇಲೆ ಯಾವ ಸ್ಥಳದಲ್ಲಿ ಶ್ಚುತ್ವ ಸಂಧಿ ಎನ್ನುವುದು ಕಾರ್ಯಕ್ಕೆ ಬರೋದಿಲ್ಲ, ಅದರ ಅಪವಾದ ಯಾವುದು ಎನ್ನುವುದನ್ನು ಶಾತ್ ಎಂಬ ಸೂತ್ರದಲ್ಲಿ ವಿವರಿಸಿದ್ವಿ. ಇವತ್ತು ಷ್ಟುತ್ವ ಸಂಧಿಯನ್ನು ಕುರಿತು ನಾವು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. ಈ ಸೂತ್ರವೇ ಹೇಳುವ ಹಾಗೆ ಇದು ವ್ಯಂಜನ ಸಂಧಿಯಲ್ಲಿ ಷ್ಟುತ್ವ ಸಂಧಿ. ಷ್ಟುತ್ವ ಅಂತಂದರೆ ಶ ಆಮೇಲೆ ಟು, ಷ್ಟು ಅಂತ ಆಗ್ತದೆ. ಟು ಅಂತಂದರೆ ಅದು ಟ, ಠ, ಡ, ಢ, ಣ ಅಂತ ಅರ್ಥ. ಕು, ಚು, ಟು, ತು, ಪು, ಏತೆ, ಉದಿತಃ ಅಂತ ಹಿಂದೆ ನಾವು ಹೇಳಿದ್ವಿ. ಅದರಿಂದ ಟು ಅಂದರೆ ಟ, ಠ, ಡ, ಢ, ಣ ಅಂತ ಅರ್ಥ. ಅಲ್ಲಿಗೆ ಷ್ಟುತ್ವ ಸಂಧಿ ಅಂತಂದರೆ ಶ, ಟ, ಠ, ಡ, ಢ, ಣ ವರ್ಣಗಳು ಆದೇಶವಾಗಿ ಬಂದರೆ ಅದನ್ನು ಷ್ಟುತ್ವ ಸಂಧಿ ಅಂತ ಕರಿತೇವೆ. ಯಾವುದು? ಶ, ಟ, ಠ, ಡ, ಢ, ಣಗಳು ಆದೇಶವಾಗಿ ಬಂದರೆ ಷ್ಟುತ್ವ ಸಂಧಿ ಅಂತ ಕರಿತೇವೆ. ವ್ಯಂಜನಾಕ್ಷರಗಳೆಲ್ಲವೂ ಕೂಡ ಅರ್ಧಾಕ್ಷರಗಳಾಗಿಯೇ ಇರ್ತದೆ. ಆದರೆ ಉಚ್ಚಾರಣೆಯ ಸೌಲಭ್ಯಕ್ಕೋಸ್ಕರ ಅದನ್ನು ಸ್ವರಸಹಿತವಾಗಿ ನಾವು ಉಚ್ಚಾರವನ್ನು ಮಾಡ್ತೇವೆ. ವಿವರಣೆಯನ್ನು ಹೇಳುವ ಸಂದರ್ಭದಲ್ಲಿ ಅದನ್ನು ಹೇಳ್ತೇವೆ ನಾವು. ಹಕಾರಾದಿಷು ಅಕಾರಃ ಉಚ್ಚಾರಣಾರ್ಥ ಅಂತ ಮಾಹೇಶ್ವರ ಸೂತ್ರವನ್ನು ವಿವರಿಸುವಾಗ ನಿಮಗೆ ಹೇಳಿದ್ದೆ ನಾನು. ಅದನ್ನು ನೆನಪಿಟ್ಕೊಂಡು ಈಗ ಷ್ಟುತ್ವ ಸಂಧಿ ಅಂದರೆ ಶ, ಟ, ಠ, ಡ, ಢ, ಣಗಳು ಆದೇಶವಾಗಿ ಬರ್ತದೆ ಅಂತ. ಇವಾಗ ಶ, ಟ, ಠ, ಡ, ಢ, ಣ ಆದೇಶವಾಗಿ ಬರುತ್ತೆ ಅಂತಂದರೆ ಆದೇಶ್ಯ ಯಾವುದು, ಆದೇಶವಾಗಿ ಬರುವುದು ಯಾವುದು, ಅದರ ಪೂರ್ತಿ ವಿವರವನ್ನು ಹೇಳಬೇಕು ಅಂತ ಜಿಜ್ಞಾಸುಗಳು ಪ್ರಶ್ನೆಯನ್ನು ಮಾಡಿದಾಗ ಷ್ಟುತ್ವ ಸಂಧಿಯನ್ನು ಹೇಳುವ ಸೂತ್ರವನ್ನು ಹೇಳ್ತಾನೆ. ಸ್ತೋಹೋ, ಸ್ತೋಹೋ ಎನ್ನುವುದು ವೃತ್ತಿಯಲ್ಲಿ ಸೇರಿಸ್ಕೊಳ್ತೇವೆ ನಾವು. ಷ್ಟುನಾ, ಷ್ಟುಹು ಎಂಬುದು ಸೂತ್ರ. ಷ್ಟುನಾ, ಷ್ಟುಹು ಇದು 8ನೇ ಅಧ್ಯಾಯದ 4ನೇ ಪಾದದ 42ನೆಯ ಸೂತ್ರ.
ಷ್ಟುನಾ ಷ್ಟುಹು 8 4 42 8ನೇ ಅಧ್ಯಾಯದ 4ನೇ ಪಾದದ 42ನೆಯ ಸೂತ್ರ. ಏನರ್ಥ ಈ ಸೂತ್ರಕ್ಕೆ? ಇದನ್ನು ಅರ್ಥ ಮಾಡೋದು ಹೇಗೆ ಅಂತಂದರೆ, ಷ್ಟುನಾ ಎಂಬುದು ಷ್ಟು ಎಂಬ ಶಬ್ದದ ತೃತೀಯ ವಿಭಕ್ತಿ ಏಕವಚನದಲ್ಲಿ ಷ್ಟುನಾ ಅಂತ ಆಗ್ತದೆ. ಷ್ಟುಹು ಎನ್ನುವುದು ಪ್ರಥಮ ವಿಭಕ್ತಿಯಲ್ಲಿರುವಂತಹ ರೂಪ. ಇವಾಗ ಈ ಸೂತ್ರದ ವೃತ್ತಿಯನ್ನು ನೋಡಿಕೊಂಡು ನಾವು ಅರ್ಥ ಮಾಡ್ತಾ ಹೋಗಬೇಕು. ಸಕಾರ ತವರ್ಗಯೋಹೋ ಷಕಾರ ಟವರ್ಗಾಭ್ಯಾಂ ಯೋಗೆ ಷಕಾರ ಟವರ್ಗೌ ಸ್ತಃ ಎಂಬುದು ವೃತ್ತಿ. ಷ್ಟುನಾ ಷ್ಟುಹು ಎಂಬುದಕ್ಕೆ ಷಕಾರ ಟವರ್ಗಾಭ್ಯಾಂ ಅಂತ ಅರ್ಥ. ಷ್ಟುನಾ ಷಕಾರ ಟವರ್ಗಾಭ್ಯಾಂ, ಷ್ಟುಹು ಷಕಾರ ಟವರ್ಗೌ ಸ್ತಃ ಅಂತ ಅರ್ಥ ಷ್ಟುಹು ಎನ್ನುವುದಕ್ಕೆ. ಆದರೆ ಸಕಾರ ತವರ್ಗಯೋಹೋ ಅಂತ ಎಲ್ಲಿಂದ ಬಂತು ಇದಕ್ಕೆ ಅಂತಂದರೆ, ಹಿಂದಿನ ಸೂತ್ರದಲ್ಲಿ ಹೇಳಿದ ಅಂಶಗಳು ಪ್ರಕೃತ ಸೂತ್ರಕ್ಕೆ ಬೇಕಾದಾಗ ಆ ಸೂತ್ರಾಂತರದಿಂದ ಅದನ್ನು ಅನುವರ್ತನೆ ಮಾಡಿಕೊಳ್ಬೇಕು ಅಂತ ನಿಯಮವನ್ನು ಹಲಂತ್ಯಂ ಎಂಬ ಸೂತ್ರವನ್ನು ಹೇಳುವಾಗ ಹೇಳಿದ್ವಿ. ಸೂತ್ರೇಶ್ವದೃಷ್ಟಂ ಪದಂ ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ ಅಂತ. 8-4-41ನೆಯ ಸೂತ್ರ ಸ್ತೋಹೋ ಶ್ಚುನಾ ಶ್ಚುಹು ಅಂಥೇಳಿ. 8-4-42ನೆಯ ಸೂತ್ರ ಎನ್ನುವುದು ಷ್ಟುನಾ ಷ್ಟುಹು ಅಂತ. ಆದ್ದರಿಂದ ಸ್ತೋಹೋ ಎನ್ನುವುದನ್ನು ಅಲ್ಲಿಂದ ನಾವು ಅನುವರ್ತನೆ ಮಾಡಿಕೊಂಡ್ವಿ. ಸ್ತೋಹೋ ಅಂದರೆ ಸಕಾರ ತವರ್ಗಯೋಹೋ, ಷ್ಟುನಾ ಅಂತಂದರೆ ಷಕಾರ ಟವರ್ಗಾಭ್ಯಾಂ ಯೋಗೆ, ಷ್ಟುಹು ಅಂತಂದರೆ ಷಕಾರ ಟವರ್ಗವು ಸ್ತಃ ಅಂತ ಈ ಸೂತ್ರದ ಅರ್ಥವಾಯಿತು. ಸೂತ್ರದಲ್ಲಿ ಎರಡೇ ಪದ ಇರೋದು. ಷ್ಟುನಾ ಅಂತ ಒಂದು ಪದ, ಷ್ಟುಹು ಅಂತ ಒಂದು ಪದ. ಸ್ತೋಹೋ ಎನ್ನುವುದನ್ನು ಹಿಂದಿನ ಸೂತ್ರದಿಂದ ಅನುವರ್ತನೆಯನ್ನು ಮಾಡಿಕೊಂಡ್ವಿ. ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳುವಾಗ ಸ್ತೋಹೋ ಅಂದರೆ ಸಕಾರ ತವರ್ಗಯೋ, ಷ್ಟುನಾ ಅಂದರೆ ಷಕಾರ ಟವರ್ಗಾಭ್ಯಾಂ ಯೋಗೆ, ಷ್ಟುಹು ಅಂತಂದರೆ ಷಕಾರ ಟವರ್ಗವು ಸ್ತಃ ಅಂತಾಯಿತು. ಅಲ್ಲಿಗೆ ಈ ಸಂಧಿ ಆಗಬೇಕಾದರೆ ಪೂರ್ವ ಪದದಲ್ಲಿ ಅರ್ಧಾಕ್ಷರವನ್ನೇ ಹಾಕುವ ಸ ಇರಬೇಕು, ಅಥವಾ ತ ಥ ದ ಧ ನ ಇಷ್ಟು ಅಕ್ಷರ ಇರಬೇಕು. ಇದು ಪೂರ್ವದಲ್ಲಿ ಇರಬೇಕು ಅಂತ ಈಗ ಹೇಳ್ತೇನೆ. ಉತ್ತರ ಪದದಲ್ಲಿ ಆರಂಭದಲ್ಲಿ ಇದ್ರೂ ಆಗ್ತದೆ, ಯೋಗವಿರುವಾಗ ಅಂತ ಹೇಳಿದ್ರು. ಸ ತ ಥ ದ ಧ ನಗಳಿಗೆ ಸಕಾರ ತವರ್ಗಯೋಹೋ ಮುಂದ್ಗಡೆ ಏನಿರಬೇಕು? ಶ ಅಥವಾ ಟ ಠ ಡ ಢ ಣ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ವರ್ಣ ಇರಬೇಕು ಅಂತ ಅರ್ಥ. ಸಕಾರದ ಮುಂದೆ ಶ ಅಥವಾ ಟ ಅಥವಾ ಠ ಅಥವಾ ಡ ಅಥವಾ ಢ ಅಥವಾ ಣ ಇದ್ರೂ ಆಗ್ತದೆ. ತಕಾರದ ಮುಂದೆ ಇದೈದು ಇದ್ರೂ ಆಗ್ತದೆ, 6 ಅಕ್ಷರಗಳಿದ್ರೂ ಆಗ್ತದೆ. ಅಂತೂ ಅದು ಪರದಲ್ಲಿ ಇರಬೇಕು ಅಂತ ಅರ್ಥ, ಅವುಗಳ ಯೋಗ ಇರಬೇಕು ಅಂತ ಅರ್ಥ. ಅಕಸ್ಮಾತ್ ಇದು ಯೋಗ ಇರುವುದು ಅಂದರೆ ಹೀಗೂ ಕೂಡ ಆಗಬಹುದು ಅಂತ ಲೆಕ್ಕ. ಇದನ್ನು ಇಲ್ಲಿಂದ ತೆಗೆದರೆ ಇವುಗಳ ಮುಂದೆ ಕೊಟ್ಟು ಇದು ಮುಂದ್ಗಡೆ ಇದ್ರೂ ಕೂಡ ಆಗ್ತದೆ ಅಂತ ಅರ್ಥ. ಅದಕ್ಕೆ
ಹೀಗೆ ಎರಡೂ ವಿಧದಲ್ಲಿಯೂ ಕೂಡ ಇದು ಸರಿಯಾದದ್ದು ಅಂತ ಅರ್ಥವಾಯಿತು ಅಂತ ಗ್ರಹಿಸ್ಕೊಳ್ತೇನೆ. ಸಕಾರ ತವರ್ಗಗಳಿಗೆ ಶಕಾರ ಟವರ್ಗಗಳ ಯೋಗವಿರುವಾಗ ಶಕಾರ ಟವರ್ಗಗಳು ಆದೇಶವಾಗಿ ಬರುತ್ತೆ ಅಂತ ಇದನ್ನು ಹೇಳ್ತದೆ. ಇವಾಗ ಈ ಅಂಶವನ್ನು ಇಲ್ಲಿಂದ ಡಿಲೀಟ್ ಮಾಡ್ತೇನೆ. ನಮಗೆ ಸ್ಥಳ ಸುಲಭದಲ್ಲಿ ಗೊತ್ತಾಗಬೇಕು ಎನ್ನುವ ದೃಷ್ಟಿಯಿಂದ ಉದಾಹರಣೆಯನ್ನು ತೋರಿಸ್ತಾ ಹೋಗ್ತೇನೆ. ಆವಾಗ ವಿಷಯ ಸ್ಪಷ್ಟ ಆಗ್ತದೆ ಅಂತ ತಿಳ್ಕೊಳ್ತೇನೆ. ಮೊದಲನೇ ಉದಾಹರಣೆ, ರಾಮಸ್ ಧನಚಿಹ್ನಂ ಷಷ್ಠಃ ಅಂತ ಇದೆ. ರಾಮಸ್ ಧನಚಿಹ್ನಂ ಷಷ್ಠಃ ಅಂತ. ಇವಾಗ ಷ್ಟುನಾಷ್ಟುಹು ಎಂಬ ಸೂತ್ರದ ಪ್ರಕಾರ ಸಕಾರ ತವರ್ಗಗಳಿಗೆ ಇಲ್ಲಿ ಸ ಇದೆ, ಅದನ್ನು ಕೆಂಪು ಅಕ್ಷರದಲ್ಲಿ ತೋರಿಸಿದ್ದೇನೆ. ಸ ಇದೆ, ಪೂರ್ವಪದದ ಕೊನೆಯಲ್ಲಿ ಸ ಇದೆ. ಸಕಾರ ತವರ್ಗಗಳಿಗೆ ಶಕಾರ ಟವರ್ಗಗಳ ಯೋಗವಿರುವಾಗ ಶ ಎನ್ನುವುದು ಇದೆ ಮುಂದ್ಗಡೆ. ಶಕಾರ ಟವರ್ಗಗಳ ಯೋಗವಿರುವಾಗ ಶಕಾರ ಟವರ್ಗಗಳು ಬರ್ತದೆ. ಯಾವುದಕ್ಕೆ ಬರ್ತದೆ? ಸಕಾರ ತವರ್ಗಗಳಿಗೆ ಶಕಾರ ಟವರ್ಗ ಬರ್ತದೆ ಅಂತ ಅರ್ಥ. ಆದ್ದರಿಂದ ಇವಾಗ ರಾಮಶ್ ಸ ಹೋಗಿ ಸದ ಪ್ಲೇಸ್ನಲ್ಲಿ ಶ ಅಂತ ಬಂತು. ರಾಮಶ್ ಷಷ್ಠಃ ಅಂತಾಯಿತು. ಇದನ್ನು ಒಟ್ಟು ಸೇರಿಸಿದರೆ ರಾಮಶ್ ಷಷ್ಠಃ ರಾಮಷಷ್ಠಃ ಅಂತ ರೂಪ ಆಗತ್ತೆ. ಸಕಾರ ತವರ್ಗಯೋ ಶಕಾರ ಟವರ್ಗಾಭ್ಯಾಂ ಯೋಗೆ ಶಕಾರ ಟವರ್ಗೌ ಕಯೋ ಸಕಾರ ತವರ್ಗಯೋ ಅಂತ ಅರ್ಥ. ಅದನ್ನ ರಾಮಸ್ ಷಷ್ಠಃ ರಾಮಷಷ್ಠಃ ಅಂತ ರೂಪ ಆಯಿತು. ಎರಡನೇ ಉದಾಹರಣೆಯನ್ನು ನೋಡೋಣ. ರಾಮಸ್ ಧನಚಿಹ್ನಂ ಟೀಕಾ ಅಂತ ಇದೆ. ರಾಮಸ್ ಟೀಕಾ ಅಥವಾ ಟೀಕತೆ ಅಂತ ಮಾಡುವ, ಟೀಕತೆ ಅಂತ ಇದೆ. ಹೀಗಿರುವಾಗ ರಾಮಸ್ ಟೀಕತೆ, ಸಕಾರ ಪೂರ್ವಪದದ ಕೊನೆಯಲ್ಲಿ ಸಕಾರ ಇದೆ, ಅದಕ್ಕೆ ಟ ಪರದಲ್ಲಿದೆ. ಅಂದರೆ ಸಕಾರಕ್ಕೆ ಟಕಾರದ ಯೋಗವಿದ್ದ ಹಾಗೆ ಆಯಿತು. ಸೂತ್ರ ಏನು ಹೇಳ್ತದೆ? ಸಕಾರ ತವರ್ಗಗಳಿಗೆ ಶಕಾರ ಟವರ್ಗಗಳ ಯೋಗವಿದ್ದರೆ, ಮುಂದಿದ್ರೆ ಅಂತ ಈಗ ಇಟ್ಕೊಳ್ಳಿ, ಯೋಗ ಇದ್ದರೆ ಆವಾಗ ಸಕಾರ ತವರ್ಗಗಳ ಸ್ಥಾನದಲ್ಲಿ ಶಕಾರ ಟವರ್ಗಗಳು ಬರ್ತದೆ ಅಂತ ಹೇಳಿದ್ರಿಂದ ಈಗ ಸಕಾರ ಹೋಗಿ ಶ ಬಂತು, ರಾಮಶ್. ಸ ಹೋಗಿ ಶ ಆಯಿತು, ರಾಮಶ್. ಮುಂದೆ ಟೀಕತೆ ಅಂತ ಇದೆ. ಒಟ್ಟು ಸೇರಿಸಿದಾಗ ಹೀಗಾಗತ್ತೆ, ರಾಮಷ್ಟೀಕತೆ ಎಂಬ ರೂಪ ಸಿದ್ಧ ಆಗತ್ತೆ. ಹೇಗೆ? ಮೊದಲನ ರೂಪ ರಾಮಸ್ ಟೀಕತೆ. ಷ್ಟುನಾಷ್ಟುಹು ಎಂಬ ಸೂತ್ರ ಪೂರ್ತಿಯಾಗಿ ಇಲ್ಲಿ ಅನ್ವಯವಾಗ್ತದೆ. ಸಕಾರ ತವರ್ಗಗಳಿಗೆ ಶಕಾರ ಟವರ್ಗಗಳ ಯೋಗ ಇದೆ, ಟಕಾರದ ಯೋಗ ಇದೆ. ಅದರಿಂದ ಸಕಾರ ತವರ್ಗಕ್ಕೆ ಶಕಾರ ಟವರ್ಗ ಬರಬೇಕು, ಸದ ಪ್ಲೇಸ್ನಲ್ಲಿ ಶ ಬರಬೇಕು. ರಾಮಶ್ ಟೀಕತೆ, ರಾಮಷ್ಟೀಕತೆ ಅಂತ. ಪೂರ್ವಪದದ ಕೊನೆಯಲ್ಲಿ ಬದಲಾವಣೆ ಆಗಿದ್ದು ಸಕಾರ ತವರ್ಗಗಳಲ್ಲಿ ಬದಲಾವಣೆ ಆಗುವಂಥದ್ದು. ಹಿಂದೆ ಷ್ಟುತ್ವ ಸಂಧಿಯಲ್ಲಿಯೂ ಹಾಗೆ ಸಕಾರ ತವರ್ಗಕ್ಕೆ ಶಕಾರ ಚವರ್ಗ ಬಂತು. ಇಲ್ಲಿ ಷ್ಟುತ್ವದಲ್ಲಿಯೂ ಹಾಗೆ ಸಕಾರ ತವರ್ಗಕ್ಕೆ ಶಕಾರ ಟವರ್ಗ ಎನ್ನುವುದು ಆದೇಶವಾಗಿ ಬಂತು. ರಾಮಷ್ಟೀಕತೆ ಅಂತ ರೂಪ ಆಯಿತು. ಮೂರನೇ ಉದಾಹರಣೆಯನ್ನು ನೋಡೋಣ. ಪೇಸ್ ಧನಚಿಹ್ನಂ ಟಾ ಅಂತಿದೆ.
ಪೇಸ್ ಟಾ ಅಂತ. ಇವಾಗ ಸಕಾರ ತವರ್ಗಕ್ಕೆ ಸ ಇದೆ ಪೂರ್ವಪದದ ಕೊನೆಯಲ್ಲಿ. ಸಕಾರ ತವರ್ಗಕ್ಕೆ ಶಕಾರ ಟವರ್ಗಗಳ ಯೋಗ ಬೇಕು ಅಂತ ಹೇಳಿದರೆ ಟಕಾರದ ಯೋಗ ಎನ್ನುವುದು ಇದೆ. ಆದ್ದರಿಂದ ಸಕಾರ ತವರ್ಗಗಳ ಸ್ಥಾನದಲ್ಲಿ ಶಕಾರ ಟವರ್ಗ ಬರಬೇಕು, ಸದ ಸ್ಥಾನದಲ್ಲಿ ಶ ಬರ್ತದೆ ಅಂತ ಅರ್ಥ. ಯಥಾಸಂಖ್ಯಮನುದೇಶ ಸಮಾನಾಂ, ಅದು ಕೂಡ ಹೌದು. ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಸ್ಥಾನೇ ಅಂತರತಮಃ ಎಂಬ ಸೂತ್ರದ ಪ್ರಕಾರವೂ ಕೂಡ ಸಕಾರದ ಸ್ಥಾನದಲ್ಲಿ ಶ ಬಂದರೆ ಆವಾಗ ಪೇಶ್ ಧನಚಿಹ್ನಂ ಟ, ಪೇಶ್ ಟ. ಇದನ್ನು ಒಟ್ಟಿಗೆ ಸೇರಿಸಿದಾಗ ಪೇಷ್ಟ ಎಂಬ ರೂಪ ಸಿದ್ಧ ಆಗುತ್ತೆ. ಹಾಗಾಗಿ ಪೇಸ್ ಟಾ ಪೇಷ್ಟ ಅಂತ ರೂಪ ಸಿದ್ಧ ಆಯಿತು. ಪೇಷ್ಟ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ತತ್ ಧನಚಿಹ್ನಂ ಟೀಕಾ ಅಂತ ಇದೆ. ತತ್ ಟೀಕಾ ಅಂತ. ಇವಾಗ ಅಷ್ಟುನಾಷ್ಟು ಎಂಬ ಸೂತ್ರದ ಪ್ರಕಾರ ಸಕಾರ ತವರ್ಗಗಳಿಗೆ ತ ಇದೆ, ಇಲ್ಲಿ ಶಕಾರ ಟವರ್ಗಗಳ ಯೋಗ ಇದೆ, ಟದ ಯೋಗ ಇದೆ. ಆವಾಗ ತಕಾರದ ಸ್ಥಾನದಲ್ಲಿ ಶ ಟ ಠ ಡಢಣಗಳಲ್ಲಿ ತಕ್ಕೆ ಅತ್ಯಂತ ನಿಕಟವಾದ ಟ ಎಂಬುದು ಬಂದರೆ ತಟ್ ಧನಚಿಹ್ನಂ ಟೀಕಾ, ತಟ್ ಟೀಕಾ ಒಟ್ಟು ಸೇರಿಸಿದರೆ ತಟ್ಟೀಕಾ ಎಂಬ ರೂಪ ಸಿದ್ಧ ಆಗತ್ತೆ. ಏನೇನಾಯಿತು? ತತ್ ಟೀಕಾ ಅಂತ ಮೊದಲಿರೋದು. ಆಗ ಅಷ್ಟುನಾಷ್ಟು ಎಂಬ ಸೂತ್ರ ಎನ್ನುವುದು ಇಲ್ಲಿ ಅಪ್ಲೈ ಆಗ್ತದೆ. ಪೂರ್ವಪದದ ಕೊನೆಯಲ್ಲಿ ತಕಾರ ಉಂಟು, ಅದಕ್ಕೆ ಟ ಪರವಾಗಿದೆ. ಅದರಿಂದ ತಕಾರಕ್ಕೆ ಅತ್ಯಂತ ನಿಕಟವಾದ ಟ ಎಂಬುದು ಬರಬೇಕು. ಆವಾಗ ತಟ್ ಟೀಕಾ ಅಂತಾಯಿತು. ಅದನ್ನು ಒಟ್ಟು ಸೇರಿಸಿದರೆ ತಟ್ಟೀಕಾ ಅಂತ ರೂಪ ಸಿದ್ಧವಾಯಿತು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಚಕ್ರಿನ್ ಧನಚಿಹ್ನಂ ಢೌಕಸೆ ಅಂತ. ಚಕ್ರಿನ್ ಢೌಕಸೆ ಅಂತ ಇದೆ. ಇವಾಗ ಅಷ್ಟುನಾಷ್ಟು ಎಂಬ ಸೂತ್ರದ ಪ್ರಕಾರ ಪೂರ್ವಪದದ ಕೊನೆಯಲ್ಲಿ ತಥ ದಧನ ಇದೆ. ಸಕಾರ ತವರ್ಗ ಅಂತಂದರೆ ತಥ ದಧನ ಇದೆ. ಅದಕ್ಕೆ ಟಾಠ ಡಢಣಗಳಲ್ಲಿ ಶ ಟಾಠ ಡಢಣಗಳಲ್ಲಿ ಯಾವುದರ ಪರವಾಗಬೇಕು, ಅದರಲ್ಲಿ ಢ ಎನ್ನುವುದು ಪರವಾಗಿದೆ. ಅದರಿಂದ ಅಷ್ಟುತ್ವ ಸಂಧಿಯಾದಾಗ ಏನು ರೂಪ ಆಗತ್ತೆ? ಚಕ್ರಿ ಟಾಠ ಡಢಣ ನಕಾರದ ಸ್ಥಾನದಲ್ಲಿ ನಕಾರ ಬರಬೇಕು. ಚಕ್ರಿಣ್ ಧನಚಿಹ್ನಂ ಢೌಕಸೆ. ಚಕ್ರಿಣ್ಣ ಢೌಕ, ಚಕ್ರಿಣ್ಣ ಢೌಕಸೆ ಇದೆ. ಚಕ್ರಿಣ್ಣ ಢೌಕಸೆ ಆಯಿತು. ಒಟ್ಟು ಸೇರಿಸಿದ್ರೆ ಚಕ್ರಿಣ್ ಚಕ್ರಿಣ್ ಚಕ್ರಿನ್ ಢೌಕಸೆ ಎಂಬ ರೂಪ ಸಿದ್ಧ ಆಗುತ್ತೆ. ಹೇಗೆ? ಚಕ್ರಿನ್ ಢೌಕಸೆ. ಚಕ್ರಿನ್ ಎಂಬಲ್ಲಿ ಸಕಾರ ತವರ್ಗಗಳಿರಬೇಕು ಅಂತಿದೆ. ತ ಇದೆ, ತವರ್ಗ ಇದೆ, ತಥ ದಧನ ಇದೆ. ಅದಕ್ಕೆ ಟ ಠ ಡ ಶ ಟ ಠ ಡಗಳಲ್ಲಿ ಯಾವುದಾದ್ರೂ ಪರವಾಗಬೇಕು ಅಂತಿದೆ. ಢ ಪರವಾಗಿದೆ. ಚಕ್ರಿಣ್ ಢೌಕಸೆ. ಅದನ್ನು ಒಟ್ಟು ಸೇರಿಸಿದಾಗ ಚಕ್ರಿಣ್ ಢೌಕಸೆ ಎಂಬ ರೂಪ ಸಿದ್ಧವಾಗುತ್ತೆ. ಇದು ಷ್ಟುತ್ವ ಸಂಧಿಯ ವಿವರಣೆ. ಷ್ಟುತ್ವ ಸಂಧಿಯನ್ನು ಹೇಳುವ ಸೂತ್ರ ಷ್ಟುನಾಷ್ಟುಹು, 2 ಪದಗಳಿಂದ ಕೂಡಿದಂತಹ ಸೂತ್ರ. ಈ ಸೂತ್ರ 8ನೇ ಅಧ್ಯಾಯದ 4ನೇ ಪಾದದ 41ನೆಯ ಸೂತ್ರ. ಇದು ಷ್ಟುತ್ವ ಸಂಧಿಯನ್ನು ವಿಧಾನ ಮಾಡ್ತದೆ. ವೃತ್ತಿ ಹೇಗೆ? ಸ್ತೋಹೋ ಷ್ಟುನಾಯೋಗೇ ಷ್ಟುನಾಸ್ಯುಹು ಅಂತ ಹೇಳುತ್ತೆ.
ಅದರ ಪ್ರಕಾರ ಸಕಾರ ತವರ್ಗಗಳಿಗೆ ಶಕಾರ ಟವರ್ಗಗಳ ಯೋಗ ಇರುವಾಗ ಶಕಾರ ಟವರ್ಗ ಬರಬೇಕು. 5 ಉದಾಹರಣೆಗಳನ್ನು ತೋರಿಸಿದ್ವಿ. ರಾಮಶ್ರೇಷ್ಠ, ರಾಮಷ್ಟೀಕತೆ, ಪೇಷ್ಟ, ತಟ್ಟೀಕ, ಚಕ್ರಿಂಢೌಕಸೆ ಅಂತ. ಇದಿಷ್ಟು ವಿಷಯಗಳನ್ನು ನೀವು ಮನನ ಮಾಡಿಕೊಂಡು ಬರಬೇಕು. ಮುಂದಿನ ಪಾಠಕ್ಕೆ ಆಗುವಾಗ ಹಿಂದಿನ ಪಾಠಗಳನ್ನು ನೀವು ಚೆನ್ನಾಗಿ ಕಂಠಪಾಠ ಮಾಡ್ಕೋಬೇಕು, ಅರ್ಥಗ್ರಹಣ ಮಾಡ್ಕೋಬೇಕು. ಆವಾಗ ಮುಂದಿನ ಪಾಠ ಅನ್ನೋದು ಸುಲಭದಲ್ಲಿ ನಿಮ್ಮ ಕೈಗೆ ಎಟುಕ್ತದೆ. ಧನ್ಯವಾದಗಳು.